ಹೆಡ್ಲೈನ್ಸ್ನ ಪ್ರಾಯೋಜಕರು ಎನ್ಬಿಸಿ ಬೇರಿಂಗ್ಸ್ ದೀರ್ಘಾವಧಿ ಸ್ಪರ್ಧೆಗಾಗಿ ಸುದೀರ್ಘವಾಗಿ. ಧಾರಾಕಾರ ಮಳೆಗೆ ಉಡುಪಿಯಲ್ಲಿ ಮನೆ ಜಲಾವೃತ, ನದಿ ಉಕ್ಕಿ ಮುಳುಗಿದ ಅಡಿಕೆ ತೋಟ, ಪ್ರವಾಹದ ಆತಂಕದಲ್ಲಿ ಗ್ರಾಮಸ್ಥರು. ಮನೆಯಲ್ಲೂ ನೀರು, ಪಿಜಿಲ್ಲೂ ನೀರು. ಉಡುಪಿಯ ಪಾಡಿಗಾರನಲ್ಲಿ ಮಳೆಯಿಂದ ಜಲಕಂಟಕ, ನಿವಾಸಿಗಳು ಬೇರೆಡೆ ಸ್ಥಳಾಂತರ. ರಾಯಗಢ ಕೋಟೆಗೆ ಏಕಾಏಕಿ ನುಗ್ಗಿತು ನೀರು, ಮೆಟ್ಟಿಲ ಮೇಲೆ ಪ್ರವಾಸಿಗರ ಪರದಾಟ, ಕೂದಲೆಳೆ ಅಂತರದಲ್ಲಿ ಎಲ್ಲರೂ ಬಚಾವ್. ಅಸ್ಸಾಂನಲ್ಲಿ ಅತ್ತ ಮಳೆ ಇತ್ತ ಪ್ರವಾಹ, ಸೂರಿಲ್ಲದೆ ನಿರಾಶ್ರಿತರ ಶಿಬಿರಕ್ಕೆ ಜನರ ಸ್ಥಳಾಂತರ, ಸಂತ್ರಸ್ತರ ನೋವು ಆಲಿಸಿದ ರಾಹುಲ್ ಗಾಂಧಿ. ರಷ್ಯಾಗೆ ಹೋಗಲು ಪ್ರಧಾನಿಗೆ ಟೈಮ್ ಇರುತ್ತೆ, ಆದರೆ ನೆರೆ ಪ್ರದೇಶಕ್ಕೆ ಹೋಗಕ್ಕೆ ಸಮಯ ಇಲ್ಲ. ಮೋದಿ ವಿರುದ್ಧ ಜಯರಾಮ್ ರಮೇಶ್ ವಾಗ್ದಾಳಿ. ಇಂದಿನಿಂದ 4 ದಿನ ಪ್ರಧಾನಿ ವಿದೇಶ ಪ್ರವಾಸ, ದೆಹಲಿ ಏರ್ಪೋರ್ಟ್ನಿಂದ ರಷ್ಯಾಕ್ಕೆ ತೆರಳಿದ ಮೋದಿ ದ್ವಿಪಕ್ಷೀಯ ಶೃಂಗಸಭೆಯಲ್ಲಿ ಭಾಗಿ. ಹಾವೇರಿ ಜಿಲ್ಲೆಯಲ್ಲೂ ಡೆಂಗಿ ಮರಣ ಮೃದಂಗ, ಜ್ವರದಿಂದ ಬಳಲ್ತಾ ಇದ್ದ 13 ವರ್ಷದ ಬಾಲಕ ಬಲಿ. ಚಿಕ್ಕಮಗಳೂರಿನಲ್ಲಿ ಒಟ್ಟು 563 ಪಾಸಿಟಿವ್. ಡೆಂಗಿನ ಕೂಡಲೇ ನಿಯಂತ್ರಣಕ್ಕೆ ತನ್ನಿ, ಸಾವು ನೋವು ಸಂಭವಿಸಿದರೆ ನಿಮ್ಮ ಮೇಲೆ ಕ್ರಮ. ಜಿಲ್ಲಾಧಿಕಾರಿಗಳಿಗೆ ಸಿಎಂ ಖಡಕ್ ವಾರ್ನಿಂಗ್. ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕೆ ದುಡ್ಡಿಲ್ಲ, ಗೃಹಲಕ್ಷ್ಮಿ ಹಣ ಕೂಡ ಬರ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅಶೋಕ್ ವಾಗ್ದಾಳಿ.